ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ಲೇಟಾಗಿ ಶುರು ಮಾಡೋದಕ್ಕೆ ಪ್ರೆಸ್ ಮೀಟ್ನ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ UK ಲವ್ ಸ್ಟೋರಿ. ಸೊ ಟೈಟ್ಲೇ ಬಂದು ಅವ್ರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಟೈಟ್ಲ್ ಏನಿರುತ್ತೆ ಅಂತ. ಯಾಕಂದರೆ UK ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮು ಇಲ್ಲ ಉತ್ತರ ಕರ್ನಾಟಕ ಅಂತ. ಸೊ ಪ್ರೊಡ್ಯೂಸರು ಡೈರೆಕ್ಟ್ರು ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರು, ಸೊ ಈ ಥರ ಒಂದು ಕತೆ ಮಾಡೋಣ ಸರ್, ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಕತೆ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ. ಸೊ ಫಸ್ಟ್ ಕೇಳಿದ್ದು, ಸರ್ ನಿಮಗೆ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು, ನಿಮಗೆ ಓಕೆನಾ ಅಂತ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗ ಹೇಳ್ದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಕತೆ ಒಪ್ಕೊಂಡು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನಾನು ಹೇಳಿದೆ. ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು, ಸೊ ನೆಕ್ಸ್ಟ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು, ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ, ಸರ್ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು, ಒಂದು ಒಳ್ಳೆ ಕೊಡುಗೆ ಇರಬೇಕು ನಂದು ಅಂತ ಅವ್ರು ಹೇಳಿದ್ರು. ಸೊ ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಇವತ್ತು ನಿರ್ಮಾಪಕರು ಬಂದಮೇಲೆ ನಾವು ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು. ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇದರಲ್ಲೂ ಇವಾಗ ಒಂದು ಸೆಟ್ಟು, ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗ್ಬಿಟ್ಟು ಶೂಟ್ ಮಾಡೋಕ್ಕಂದ್ರೆ ತುಂಬ ಬಿಸಿಲು ಇರುತ್ತೆ, ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ. ಸೊ ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಕೊಳ್ಳೇಗಾಲದಲ್ಲಿ ಈ ಕಡೆ ಎಲ್ಲಾದರೂ ಒಂದು 25 ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾಯಿದ್ದಾರೆ. ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ. ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ. ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ, ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ, ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗ್ಗೆ ಅವ್ರು ಹೇಳ್ಬೇಕಂದ್ರೆ, ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಾನು ಒಂದೇ ಇದರಲ್ಲಿ ಇಲ್ಲ ಸರ್ ಮಾಡೋಣ, ಇದು ಒಂಥರ ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಆ್ಯಂಡ್ ಅವರು ಅಷ್ಟೇ, ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದಾಗಲೂ ಬರೀ ಸಿನಿಮಾನೇ. ಆ್ಯಂಡ್ ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು. ಆಮೇಲೆ ನನಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದರೆ, ಏನಾದರೂ ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ, ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಸ್ಪಂದಿಸ್ತಾರೆ. ಲೈಕ್ ಏನೇ ಒಂದು ಮಾಡಿದ್ರು ಆಯಿತು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ, ಇಲ್ಲ ಸರ್ ಕರೆಕ್ಟ್ ನೀವು ಹೇಳ್ತಾರೆ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಎಲ್ಲೂ ಒಂಥರ ಈಗೋ ಆಮೇಲೆ ಏನು ಆ ಥರ ಏನಿಲ್ಲ, ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ ಅಂತ ಅದು ಹೇಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಒನ್ ಬಿ ಗುಡ್ ವರ್ಕಿಂಗ್ ವಿತ್ ಯು. ಹಾಗೂ ಕಾವ್ಯ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಫೋಟೋಶೂಟ್ ಮಾಡಿದಾಗ ಇಟ್ ವಾಸ್ ವೆರಿ ಗುಡ್ ಫೋಟೋಶೂಟ್, ಇಟ್ ವಾಸ್ ನೈಸ್. ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ, ಸಿನಿಮಾಗಳು ಮಾಡ್ತಾರೆ. ಬಟ್ ಇದಕ್ಕಂತಾನೆ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರದ್ದು ಆ ಲ್ಯಾಂಗ್ವೇಜು. ಯಾಕಂದ್ರೆ ನಮ್ಮಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ, ಲೈಕ್ ತುಂಬ ಉತ್ತರ ಕರ್ನಾಟಕ ಆಡುಭಾಷೆಯಲ್ಲಿ, ಲೈಕ್ ಬಯ್ಯೋ ಭಾಷೆ ಆಗಿರ್ಬೋದು ಇಲ್ಲ ಆಡುಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ. ತುಂಬ ಒಂದು ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ. ಸೊ ಅದಕ್ಕೆ ನಾನು ಒಂದು ರಿಹರ್ಸಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡೋಣ ಅಂತ. ಸೊ ವಿಶಿಂಗ್ ಅವರ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಟೊಲ್ಲಿ ವೆಲ್ ಸರ್, ಫಸ್ಟ್ ಟೈಮ್ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಫೋಟೋಶೂಟ್ ಟೈಮ್ ಪ್ಲೇ ನೋಡಿದೆ ಅವರು ಒಂದು ಟ್ಯಾಲೆಂಟ್ನ. ಸೊ ಅವ್ರಿಗೂ ಒಂದು ಚಾಲೆಂಜು, ಇಲ್ಲ ಸರ್ ಚೆನ್ನಾಗಿ ಮಾಡೋಣ, ಯಾಕಂದರೆ ಅಲ್ಲಿ ಹೋಗಿ ಶೂಟ್ ಮಾಡೋದಿದೆಯಲ್ಲ. ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದೂ ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾಯಿದ್ದಾರೆ ಡೈರೆಕ್ಟ್ರು ಮತ್ತು ಅವರು. ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ. ಆ್ಯಕ್ಟಿಂಗ್ ಒಂದು 2-3 ಸಿನಿಮಾ ಮಿಸ್ ಆಯಿತು. ಸೊ ಪ್ರತಿ ಸಲ ಅವ್ರ ಹತ್ರ ನಾವು ಮಾತಾಡೋದು, ಧರ್ಮ ನಿಮ್ಮ ಸಾಂಗು ಕಣ್ಕಣ ಸಲಿಗೆ ನಾನು ಭಾಳ ಫೇವ್ರೇಟು, ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇದರಲ್ಲಿ ಒಂದು ಫೀಲ್ ಕೊಡೋಂಥ ಒಂದು ಸಾಂಗ್ ಕೊಡ್ತೀನಿ, ಅದ್ರಲ್ಲಿ ಪುಟ್ ದಟ್ ಬಿಗ್ ಎಫರ್ಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನಿದೆ, ಫುಲ್ ಟೀಮ್ ನೈಸ್ ಟೀಮ್. ಆ್ಯಂಡ್ ಒಂದು ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆ ಕಥೆಯಲ್ಲಿ ವರ್ಕ್ ಮಾಡೋದಕ್ಕೆ. ಇಲ್ಲ ಕಾಲೇಜ್ ಹುಡುಗ ಥರ ಇರಲ್ಲ ಇಲ್ಲಿ, ನಮ್ಮ ಮನೆ ಆಯಿತು, ಆಮೇಲೆ ಎತ್ತು ಅದನ್ನು ಇದು ಮಾಡೋದು. ಸೊ ಹಳ್ಳಿ ಹುಡುಗ ಪಾತ್ರ. ಸೊ ತುಂಬ ಒಳ್ಳೆ ಹುಡುಗ, ಅದು ಒಳ್ಳೆ ಹುಡುಗ, ಅದು ನೋಡ್ಬೇಕು ಸಿನಿಮಾಲಿ, ಯಾಕಂದರೆ ಅದು ಕ್ಲೈಮ್ಯಾಕ್ಸಲ್ಲಿ ಏನು. ಸೊ ಆ ಥರ ಒಂದು ಪಾತ್ರ ಇಲ್ಲಿ ನಮಗೆ ಕ್ವಶನ್ ಎಲ್ರಿಗೂ ಕ್ವಶನ್ ಕೇಳ್ತಿದ್ರಲ್ಲ, ನಮಗೆ ಆಮೇಲೆ ಈ ಸಿನಿಮಾ ನನಗೆ ಸಿಗೋಕೆ ಮುಖ್ಯ ಕಾರಣ ಐ ಥಿಂಕ್ ಭರತ್ ಮಂಜೇಶ್ ಅವರು. ಅವ್ರ ಬಗ್ಗೆ ನಾನು ಹೇಳ್ಬೇಕು, ಯಾಕಂದರೆ ಇವರು ಭಾಳ ಕ್ಲೋಸ್ ಫ್ರೆಂಡ್ಸ್. ಸೊ ಆ ಟೈಮಲ್ಲಿ ಯಾರು ಹೀರೋ ಅಂತ ಹುಡುಕ್ತಾ ಇರೋ ಅವರೇ ಸಜೆಸ್ಟ್ ಮಾಡಿದ್ದು. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಯೋಚನೆ ಮಾಡಿದ್ರು, ಇಷ್ಟೊತ್ತು ಯೋಚನೆ ಮಾಡಿ ಒಂದು ಕ್ವಶನ್ ಮೊದಲೇ ಹಾಂ
ಮೊದಲನೇದಾಗಿ ಅಜಯ್ ರಾವ್ ಸರ್ ಬಂದಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಮರ್ತ್ಬಿಟ್ಟೆ ಹೋಗಿ ಅದಕ್ಕೆ. ಓಕೆ ಫಸ್ಟ್ ಅಂದರೆ ಸ್ಟೋರಿ ಹೇಳಿದ ತಕ್ಷಣ ಒಪ್ಕೊಂಡ್ರೆ ಅಥವಾ ಏನಾದರೂ ಒಂದು ಸರಿ ಎರಡು ಸರಿ ಮೂರು ಸರಿ ಆ ಥರ ಏನಾದರೂ ಇಲ್ಲ ಆ್ಯಕ್ಚುಲಿ ಫಸ್ಟ್ ಮೀಟಿಂಗಲ್ಲೇ ಓಕೆ ಆಗಿದ್ದು. ಯಾಕಂದರೆ ಹೋಗಿ ಮೀಟ್ ಮಾಡಿದ ತಕ್ಷಣ ಅವರು ಕತೆ ಹೇಳಿದ ತಕ್ಷಣ ನನಗೆ ನಾನು ಆವಾಗಲೇ ಹೇಳ್ದಂಗೆ ಈ ಜರ್ನು ಯಾಕಂದ್ರೆ ಮಾಡ್ಕೊಂಬರ್ತಾಯಿದ್ದೀನಿ. ಸಿನಿಮಾಗಳಿದೆ, ಕಮರ್ಷಿಯಲ್ ಸಿನಿಮಾ ಇದೆ, ಆಮೇಲೆ ನೆಗೆಟಿವ್ ಮಾಡ್ತಾಯಿದ್ದೀನಿ, ಇವಾಗ ತೆಲುಗು ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಇಲ್ಲಿ ಇದು ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದೊಂದು ಪಕ್ಕಾ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್ ಇದು. ನನಗೆ ಆ ಭಾಷೆ ಮಾತಾಡೋದು, ಸೊ ಅದು ಭಾಳ ಇಷ್ಟ ಆಯಿತು. ಆಮೇಲೆ ಆ ಕತೆ ಎಳೆನೂ ತುಂಬ ಇಷ್ಟ ಆಯಿತು. ಲೈಕ್ ಒಂದು ಇನ್ನೋಸೆಂಟ್ ಹುಡುಗ, ಬಟ್ ಅಲ್ಲಿ ಯಾವ ಥರ ಇರ್ತಾನೆ, ಏನೇನು ಆಗುತ್ತೆ ಅವ್ನ ಲೈಫಲ್ಲಿ, ಇದೆಲ್ಲ ಒಂದೊಂದು ಒಳ್ಳೆ ಇದಿರುತ್ತೆ. ಲ್ಯಾಂಗ್ವೇಜ್ ಮೇಲೆ ಅಂದರೆ ಸ್ಲ್ಯಾಂಗ್ನ ಒಂದು ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ನ ಕಲಿಯುವಂಥದ್ದು ಎಷ್ಟು ನಿಮಗೆ ಟಫ್ ಅನ್ನಿಸ್ತಾ ಅಥವಾ ಯಾವ ಥರ? ಇಲ್ಲ ಇನ್ನೂ ಕಲ್ತಿಲ್ಲ, ಇವಾಗ ರಿಹರ್ಸಲ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಒಂದು 15 ಡೇಸ್ ಈಗೇನು ಕೇಳಲ್ಲ ಸರ್? ಇಲ್ಲ ಒಂದು 15 ಡೇಸ್ ರಿಹರ್ಸಲ್ ಮಾಡ್ತಾ ಇದೀವಿ. ಒಂದು 15 ವರ್ಷ ರಿಹರ್ಸಲ್ಸ್ ಮಾಡೋಣ ಅಂತ. ಒಂದು 15 ದಿನ ರಿಹರ್ಸಲ್ ಮಾಡೋಣ, ಒಂದು 15 ದಿನ ರಿಹರ್ಸಲ್ಸ್ ಮಾಡೋಣ ಅಂತ. ಸೊ ಐ ಥಿಂಕ್ ಅದೇ 26 ಹಂಗೆ ಪ್ಲ್ಯಾನ್ ಮಾಡ್ತೀವಿ ಶೂಟು. ಸೊ ಇವತ್ತಿಂದ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.